स्वागत है आपका बी न्यूज़ नेशन में। मैं हूं आबिद हुसैन शेख। बीजापुर में विश्व मलेरिया दिवस। जिला आरोग्य विभाग की ओर से आज बीजापुर में विश्व मलेरिया दिवस का आयोजन करके मलेरिया के प्रति जागृति ಅದೇ ರೀತಿ ಮಲೇರಿಯಾನು ಭಾರತ ದೇಶದಿಂದ ಮುಕ್ತವನ್ನಾಗಿ ನಾವು ಮಾಡ್ತಾ ಇದ್ದೀವಿ. ಆ ಸ್ಟೇಜಿಗೆ ಇದ್ದೀವಿ. ಮಲೇರಿಯಾ ಎರಾಡಿಕೇಷನ್ ಪ್ರೋಗ್ರಾಮ್ ಅಂತ ಆ ಸ್ಟೇಜಿಗೆ ನಾವು ಇದ್ದೀವಿ. ತಾವುಗಳೆಲ್ಲರೂ ಈ ಮಲೇರಿಯಾ ಕಾರ್ಯಕ್ರಮದ ಬಗ್ಗೆ ಒಂದು 4 ಮಾತುಗಳನ್ನು ಈ ಪ್ರೋಗ್ರಾಮ್ ಆಫೀಸರ್ ಆದಂಥ ಗುನಾರಿ ಅವರು ಹೇಳ್ತಾರೆ. ತಾವೆಲ್ಲರೂ ಅದರ ಬಗ್ಗೆ ಶಾಂತ ರೀತಿಯಿಂದ ಕೇಳ್ಕೋಬೇಕು ಮತ್ತು ತಮ್ಮಿಂದ ಎಷ್ಟು ಸಹಾಯ ಆಗ್ತದೋ ಅಷ್ಟು ವಿವಿಧ ಅಂದ್ರೆ ಪತ್ರಿಕೆಗಳ ಮುಖಾಂತರನ್ರಿ ಅಥವಾ ತಮ್ಮ ಒಂದು ಸುತ್ತಮುತ್ತಲ ಜನರಿಗೆ ಶಿಕ್ಷಣ ಕೊಡುವುದರ ಮುಖಾಂತರ ಮಲೇರಿಯಾ ಅಂದ್ರೇನು, ಅದು ಯಾವ ರೀತಿ ಹರಡುತ್ತದೆ, ಯಾವ ರೀತಿ ಅದನ್ನು ನಾವು ಹರಡುವುದನ್ನು ನಿಲ್ಲಿಸಲಿಕ್ಕೆ ಶಕ್ಯ ಇದೆ ಅನ್ನೋದ್ರ ಬಗ್ಗೆ ಶಿಕ್ಷಣ ನಿಮ್ಮ ಮುಖಾಂತರ ಜನರಿಗೆ ತಲುಪಬೇಕನ್ನೋದೇ ಇದರ ಕಾರ್ಯಕ್ರಮದ ಮೂಲ ಉದ್ದೇಶ. ತಾವುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಎವ್ರಿ ವರ್ಷ ನಾವು ಏಪ್ರಿಲ್ 25ರಂದು ವರ್ಲ್ಡ್ ಮಲೇರಿಯಾ ಆಕ್ಸಿಸ್ ಇರುತ್ತೆ. ಆ ಉದ್ದೇಶಕ್ಕಾಗಿ ಇವತ್ತೊಂದು ನಾವು ಈಗ ನಿರ್ಮೂಲನ ಹಂತದಲ್ಲಿ ಮಲೇರಿಯಾ ನಮ್ಮ ಜಿಲ್ಲೆ ಎಷ್ಟು ಕೇಸ್ ಬಂದೈತಿ ಡೀಟೇಲ್ ನಿರ್ಮೂಲನೆ ಅಂದ್ರೆ ನಾನು ಡೀಟೇಲ್ ನಮ್ಮ PPT ಮುಖಾಂತರ ತೋರಿಸ್ತೀನಿ. ದಯವಿಟ್ಟು ಆಮೇಲೆ ತಾವು ಇದು ಆಮೇಲೆ ನಮ್ಮ ಇಲಾಖೆ ಜೊತೆಗೆ ಇತರ ಇಲಾಖೆಗಳ ಪಾತ್ರ ಮುಖ್ಯವಿರುತ್ತೆ ಭಾಳ. ಇಲ್ಲಿ ನಗರಗಳ ಮುನ್ಸಿಪಾಲಿಟಿಯಲ್ಲಿ ತಾಲೂಕಾ ಇದರೊಳಗ ಪಟ್ಟಣ ಪಂಚಾಯತಿ ಆಗಲಿ, ಆಮೇಲೆ ಗ್ರಾಮೀಣ ಗ್ರಾಮ ಪಂಚಾಯತಿ ಅವ್ರ ಪಾತ್ರ ಏನು, ಶಿಕ್ಷಕರ ಪಾತ್ರ ಏನು, ಶಾಲಾ ಇದರ ಪಾತ್ರ ಏನು, ಆಮೇಲೆ ಸಮಾಜದ ಎಲ್ಲ ಇಲಾಖೆಗಳ ಪಾತ್ರ ಏನೈತೆ ನಿಮ್ಮ ಬರೀ ನೀವು ಇದು ತಡಿಬೇಕು ಅಂದರೆ ನಿರ್ಮೂಲೆ ನಾವು ಯಾವ ರೀತಿ ಮಾಡ್ತಿದ್ದೆ ಅದನ್ನು PPT ಮೂಲಕ ತೋರಿಸ್ತೀನಿ. ದಯವಿಟ್ಟು ತಾವು ನೋಡ್ಬೇಕಂತ ಕೇಳ್ತಾರೆ. ಸ್ಲೋಗನ್ ಅಂದರೆ ಜೀರೋ ಮಲೇರಿಯಾ ಸ್ಟಾರ್ಟ್ ವಿತ್ ಮೀ. ಶೂನ್ಯ ಮಲೇರಿಯಾ ನನ್ನಿಂದ ಪ್ರಾರಂಭ ಈ ವರ್ಷದ ಸ್ಲೋಗನ್ ಸರ್ ಥೀಮ್ಸ್. ಪ್ರತಿ ವರ್ಷ ಹ್ಯಾಂಗೆ WHO ಕೊಡ್ತಾರೆ ವಿಶ್ವ ಆರೋಗ್ಯ ದಿನ ಏಪ್ರಿಲ್ 7, ಅದರ ನಂತರ ಏಪ್ರಿಲ್ 25ರಂದು ಶೂನ್ಯ ಮಲೇರಿಯಾ ನನ್ನಿಂದ ಪ್ರಾರಂಭ ಈ ಒಂದು ಸ್ಲೋಗನ್ ಇಂದ ಎಲಿಮಿನೇಷನ್ ಅಂತ ನಿರ್ಮೂಲನೆ ಅಂತ ಏನು ಸರ್ WHO ಗೈಡ್ಲೈನ್ಸ್ ಕೊಡ್ತಾರೆ. ಎಲಿಮಿನೇಷನ್ ಅಂದರೆ ಇಟ್ ಈಸ್ ಇಂಟ್ರಪ್ಷನ್ ಆಫ್ ಲೋಕಲ್ ಟ್ರಾನ್ಸ್ಮಿಷನ್. ನಾವು ಲೋಕಲ್ ಅಂದ್ರೆ ನಮ್ಮ ಮನೆ ಸುತ್ತ ಮತ್ತು ನಮ್ಮದೊಳಗೆ ಇಂಟ್ರಪ್ಷನ್ ಮಾಡೋದು ಲೋಕಲ್ ಆಫ್ ಎ ಸ್ಪೆಸಿಫೈಡ್ ಮಲೇರಿಯಾ ಪ್ಯಾರಾಸೈಟ್ ಸ್ಪೀಸೀಸ್ ಇನ್ ಎ ಡಿಫೈನ್ಡ್ ಜಾಗ್ರಫಿಕಲ್ ಏರಿಯಾ ಆ್ಯಂಡ್ ಕಂಟಿನ್ಯೂಸ್ ಮೆಜರ್ಸ್ ಆರ್ ರಿಕ್ವೈರ್ಡ್ ಟು ಪ್ರಿವೆಂಟ್ ರೀಎಸ್ಟಾಬ್ಲಿಷ್ಮೆಂಟ್ ಆಫ್. ಇದು ಇವು ವರ್ಷ ಆಗಿದೆ ನೋಡಿ ಸರ್, 5 ವರ್ಷದ ಲಾಸ್ಟ್ 5 ಇಯರ್ಸ್ ಬೇಕಾಗ್ತದೆ. 2014 ನೋಡ್ರಿ 174 PF ಅಂದ್ರೆ ಮೆದುಳಿಗೆ ಹೋಗ್ತಿರ್ತಾರೆ ಸೆರೆಬ್ರಲ್ ಮಲೇರಿಯಾ, ಅದನ್ನ ನಾವು ಹೇಳ್ತೀವಿ ಸರ್ PF ಅಂದ್ರೆ ಮೆದುಳಿಗೆ ಹೋಗೋ ಇದು ಮೋಸ್ಟ್ ಡೇಂಜರಸ್ ಬಟ್ ಈಸಿ ಟು ಟ್ರೀಟ್, ವೆರಿ ಈಸಿ ಟು ಟ್ರೀಟ್. ಈಗ ಇಂಥ ನಾವು ಸಾಕಷ್ಟು ಕೇಸ್ಗಳು ನಾವು ಕಲಿಕೆರೆ ಒಳಗೆ ಈಗ ಅಲ್ಲೇ ಒಂದು 20 ವರ್ಷ ಹೆಡ್ ಕ್ವಾರ್ಟರ್ಸ್ ಡ್ಯೂಟಿ ಮಾಡಿ ಮಲಗಂಡಾಗಿ ಒಟ್ಟು ಜ್ವರ ಇರ್ತಿದ್ದು ಅರುಮರು ಇರ್ತಾರೆ ಮನುಷ್ಯ. ಬಾಂಬೆಗೆ ಹೋದವ್ರು ಬರಲಿ, ಗೋವಾದಿಂದ ಯಾರು ಬರ್ತಾರೋ ಸರ್ ಜ್ವರ ಬಂದ್ರು ಅರುಮರು ಇತ್ತು ಅಂದ್ರೆ ಡೆಫಿನೆಟ್ಲಿ ಇಟ್ ಇಸ್ ಕನ್ಸಿಡರ್ಡ್ ಸೆರೆಬ್ರಲ್ ಮಲೇರಿಯಾ. ಅಂಥವ್ರಿಗೆ ಏನಿಲ್ಲ ಪ್ಲೇನ್ ಕ್ಲೋರೋಕ್ವಿನ್ ಟ್ರೀಟ್ಮೆಂಟ್ ನಾವು ಕೊಟ್ಬಿಡ್ತೀವಿ. ಇಮಿಡಿಯೇಟ್ ಪ್ಲೇನ್ ಕ್ಲೋರೋಕ್ವಿನ್ ಕೊಟ್ಟು ಸಾಕು ಇಮಿಡಿಯೇಟ್ ಆರಾಮಾಗ್ತೈತೆ ಮನುಷ್ಯ. ಸೊ ಇವು ಭಾಳ ಸಿವಿಯರ್ PF ಸೆರೆಬ್ರಲ್ ಮಲೇರಿಯಾ ಮೆದುಳು ಜ್ವರಕ್ಕೆ ಹೋಗ್ಬಿಡ್ತೈತೆ ಸರ್. ಇಂಥವು ಯಾವುವು ನಮ್ಮಲ್ಲಿ ಇಂಡಿಜಿನಸ್ ಸತತ 4 ವರ್ಷದಿಂದ ಯಾವುವು ಸರ್ ಬಂದಿದ್ದು ಔಟ್ಸೈಡ್ ಇಂಪೋರ್ಟೆಡ್ ಅದು ಎಲ್ಲಿ ಗೋವಾ, ಬಾಂಬೆ, ಮಹಾರಾಷ್ಟ್ರ ಬಂದಿದ್ದು ಅವು ನಿಮಗೆ ತೋರಿಸಿವಿ ಸರ್ ಡೀಟೇಲ್. ಎನಿವನ್ ಅದಕ್ಕೆ ತೋರಿಸ್ಬೇಕು, ಅದು API ಇಂಡೆಕ್ಸ್. We are categorized in the PSC, sub-center and village. ಪ್ರಾಥಮಿಕ ಆರೋಗ್ಯ ಕೇಂದ್ರ, ಉಪಕೇಂದ್ರ, ಗ್ರಾಮೀಣ ತಗೋತೀವಿ ನಾವು ಮೇಲೆ. ಸೊ ಆ ತಗೊಂಡು ನಾವು API ಇಂಡೆಕ್ಸ್ ಅದರ ಆಧಾರ ಮೇಲೆ ಕ್ಯಾಟಗರಿ ಮಾಡಿದ್ದಾರೆ ನಮ್ಮ ಸರ್ಕಾರದವರು. ನೆಕ್ಸ್ಟ್ ಕ್ಯಾಟಗರಿ 0 ನೋಡಿ, ನೋ ಲೋಕಲಿ ಅಕ್ವೈರ್ಡ್ ಮಲೇರಿಯಾ ಕೇಸ್ ಮೇನ್ ಇಂಪ್ಲಿಮೆಂಟೇಷನ್. ಒಟ್ಟ ಒಂದು ಕೇಸ್ ಅಲ್ಲೇ ಹುಟ್ಟಿದ್ದು ಒಂದು ಕೇಸ್ ಇಲ್ಲ ಸರ್. ಹೊರಗಿಂದ ಬರ್ಬೋದು ಅದು ಟ್ರೀಟ್ಮೆಂಟ್ ಕೊಡ್ತೀವಿ ಬಟ್ ಅಲ್ಲೇ ಇದು ಇರೋಂಗಿಲ್ಲ, ಅಲ್ಲೇ ಹುಟ್ಟಿ ಬೆಳೆಯೋಂಗಿಲ್ಲ. ಯಾವ್ಯಾವ ಇಲಾಖೆ ಏನು ಮಾಡ್ಬೇಕು ಅದನ್ನು ಹೇಳ್ತೀನಿ ಸರ್. ಇದೊಂದು ಬ್ಯಾಗ್ ಅಲ್ಲಿ ಕೊಟ್ಟಿದ್ದೀನಿ ಸರ್ ಎಲ್ಲ, ದಯವಿಟ್ಟು ಪಾಸಿಟಿವ್ 3 ಮಾತ್ರ ಅಲ್ಲಿ ಪಾಸಿಟಿವ್ ತಗೊಂಡಾರ 3 ಪಾಸಿಟಿವ್. ಇದು ಹ್ಯಾಂಗ್ ಪಾಸಿಟಿವ್ ಗೊತ್ತಂದ್ರೆ ಏನು ಸೋಲಾರ್ ಏನು ಹಾಕ್ಯಾರ ಸರ್ ಅಲ್ಲಿ ಜಾಲಗೇರಿ ಸಿದ್ದಾಪುರ ಅಲ್ಲಿ ಆ ಸೋಲಾರ್ ನಾವು ಹೊರಗಿಂದ ಬಂದಂಥವ್ರು ಅವ್ರು ನೋಡ್ತು ಆಧಾರ್ ಕಾರ್ಡ್ ನೋಡ್ತೀವಿ UP ವೆಸ್ಟ್ ಬೆಂಗಾಲ್ದಾಗ ಒಬ್ಬ UP ಇದ್ದ, ಒಬ್ಬ ಇಲ್ಲಿ ಅದು ಜತ್ತಿದ್ದ, ಅವು 3 ಫಿಕ್ಸ್ ರಿಪೋರ್ಟ್ ಸರ್. ಇಮಿಡಿಯೇಟ್ 6 ನಾವು ಆರ್ಟಿಕಲ್ ಟ್ರೀಟ್ಮೆಂಟ್ ಮಾಡಿ ಮೇಲ್ ಮಾಡಿಬಿಡ್ತೀವಿ ಸರ್. ಅವ್ರು ಅಷ್ಟೇ ಇಲ್ಲ ಅವ್ರ ಮನೆಯವ್ರ ಕಾಂಟ್ಯಾಕ್ಟ್ಸ್ ಮೇಲೆ ತಗೋತೀವಿ ಮತ್ತು RFS ಮಾಡಿಬಿಡ್ತೀವಿ ಸರ್, ರ್ಯಾಪಿಡ್ ಫೀವರ್ ಸರ್ವೆ. ಆಮೇಲೆ ಒಂದು ಪಾಸಿಟಿವ್ ಬಂದ್ರೆ ಹಂಗೆ ಬಿಡಂಗೆ ಸರ್ ತಿಂಗಳ ಫಾಲೋಅಪ್ ಮಾಡ್ತೀವಿ. ಪೇಷಂಟ್ ಇದು ಪ್ಲಸ್ ಅವ್ರ ಸಂಬಂಧಿಕರು ಸುತ್ತಮುತ್ತಲು 50 ಮಿನಿಟ್ ಬ್ಲಡ್ ಸ್ಮೇರ್ ಕಲೆಕ್ಟ್ ಮಾಡ್ತೀವಿ, ರಕ್ತ ಲೇಪನ ಸಂಗ್ರಹ ಮಾಡ್ತೀವಿ. 1 ವರ್ಷ ಫಾಲೋಅಪ್ ಮಾಡ್ತೀವಿ ಸರ್ ನಮ್ಮ ಲ್ಯಾಬ್ಸ್. ಈ ಪೇಷಂಟ್ 1 ವರ್ಷ ಫಾಲೋಅಪ್ ಮಾಡೋ ಬ್ಲಡ್ ಸ್ಮೇರ್
ಪ್ರಾಥಮಿಕ ಕಾರ್ಯಕ್ರಮ ತಲುಪಿಸ್ಬೇಕು, ಅದು ಎಕ್ಸಾಮ್ ಆಗಬೇಕು ಫಾಲೋ. ಅದಕ್ಕೆ M7 ಸಪ್ರೇಟ್ ಐತೆ, ಇಷ್ಟು ಎನಾಫಲಿಸ್ ಮಾರ್ಕ್ಸ್. ಈಗ ನೋಡಿ ಸರ್ 45 ಡಿಗ್ರಿ ಅಷ್ಟೇ ಕುಂದಿರ್ತೈತೆ ಎನಾಫಲಿಸ್. ಇನ್ನೇನು ಇಡೀ ಟೈಗರ್ ಹಾಸ್ಪಿಟಲ್ಸ್ ಅದು 45 to 90 ಡಿಗ್ರಿ ಒಳಗೆ ಕುಂದಿರ್ತೈತೆ. ಅದು ಈಜಿಲಿ ವಿಚಾರದಿಂದ ವೈಟ್ ಸ್ಟಿಪ್ಸ್ ಇರ್ತದಲ್ಲ, ಸೊ ಅದಕ್ಕೆ ನಾವು ಟೈಗರ್ ಹಾಸ್ಪಿಟಲ್ ಅಂತ. ಸೊ ಇಡೀ ಡೈರೆಕ್ಟ್ ಮೆಥಡ್ ನಾವು ಐಡೆಂಟಿಫೈ ಮಾಡ್ಬೋದು. ಡೇ ಟೈಮ್ ಬೈಟರ್, ಇದು ಈವ್ನಿಂಗ್ ಬೈಟರ್, ಇಲ್ಲೆಲ್ಲ ಸ್ಟಿಪ್ಸ್ ಇರ್ತಾವೆ ಸರ್. ಇದನ್ನಾಗಿಲ್ಲ ವೈಟ್ ಸ್ಟಿಪ್, ಅದು ಇಡೀ ಜಿಗಿತ ಮೋಸ್ಟ್ ಡೇಂಜರ್ಸ್. ಇದು ಎನಾಫಲಿಸ್ ಹಾಸ್ಪಿಟಲ್. ಅವರು ಬ್ಲಡ್ ದೇ ಹ್ಯಾವ್ ವಾಟ್ ರಿಸೆಪ್ಟರ್ ಇರುತ್ತೆ ಮನುಷ್ಯನಲ್ಲಿ ಇರ್ತೈತಿ. ಎನಾಫಲಿಸ್ ಮಾಸ್ಕಿಟೋ ಇದು ಕ್ಯಾರಿಯರ್, ಇದು ವೆಕ್ಟರ್. ಇದು ಒಂದು ಸರಿ ಏನಾಗ್ತೈತೆ ಎನಾಫಲಿಸ್ ಮಾಸ್ಕಿಟೋ ಕಷ್ಟ ಅಂದ್ರೆ ಸ್ಪೋರೋಸೈಟ್ ರಿಲೇಟ್ ಮಾಡ್ತೀವಿ ಬಾಡಿ ಒಳಗೆ. ನಮ್ಮಲ್ಲಿ ವೈಟ್ ಬ್ಲಡ್ ಸೆಲ್ಸ್ ಇರ್ತಾವೆ, ಲಿಂಫೋಸೈಟ್ಸ್ ಇರ್ತಾವೆ, ಎಕ್ಟಿಲಾಯ್ಡ್ ಸೆಲ್ಸ್ ಅವೆಲ್ಲ ತಿಂದ್ಬಿಡ್ತಾವೆ. ಆದರೂ ಯಾವ ಮನುಷ್ಯರಲ್ಲಿ ಡಬ್ಬಿ ಬಲ್ ಗ್ರೂಪ್ ಅಂತ RBC ಮ್ಯಾಗ ಹಿಂಗೆ ಕಾನ್ಕೇವ್ ಶೇಪ್ ಇರ್ತಾವೆ, ಪ್ಲಸ್ D6PC ಡೆಫಿಷಿಯನ್ಸಿ ಇರ್ತಾವೆ. ಏನಾದರೂ ಒಂದು ರಿಸೆಪ್ಟರ್ ಇರಬೇಕು. ಅಂತ ಮನುಷ್ಯರಿಗೆ ಅಷ್ಟೇ ಅವು RBC ಅಟ್ಯಾಕ್ ಮಾಡ್ಬಿಡ್ತು, ಹೋಗಿ ಲಿವರ್ಗಳು ತಿಂಗಳಗಟ್ಟಲೆ ಸರ್ವೆ ಆಗ್ತದೆ. ಅದು ಆಗ ಒಂದು ಸರಿ ಕಾಸ್ತಂದ ಇಮಿಡಿಯೇಟ್ ಮನೆ ಬರೆಯಂಗಿಲ್ಲ ಸರ್. ಮಿನಿಮಮ್ 14 ದಿವಸ ಬೇಕು ನಿಮ್ಗೆ ಚಳಿ ಜ್ವರ ಬರ್ಬೇಕು. 14 ದಿವಸ ಇಲ್ಲಿ ಮನುಷ್ಯರಿಗೆ ಬಿಡ್ತಾರೆ, ಎಲ್ಲ ಬ್ಲಡ್ ಎಲ್ಲ ನಾಶ ಮಾಡ್ತಾರೆ. ಆದ್ರೂ ಕೆಲವೊಂದು ಒಳಗೆ ಹೋಗಿ ಲಿವರ್ ಸ್ಪಿನ್ ಕಿಡ್ನಿ ಕೂತ್ಕೊಂಡು ಅಲ್ಲಿ ಹಿಪ್ನೋಸ್ ಅಟ್ಯಾಕ್ ಕೊಟ್ಟು ಬಿಡ್ತಾವೆ ಸರ್, ಹಿಪ್ನೋಸ್ ಅಟ್ಯಾಕ್. ಸೊ ಆ ಮನುಷ್ಯನ ಆಫ್ಟರ್ 14 ಡೇಸ್ ಆಗ ನಾವು RBC ಒಳಗೆ ಬಂದು ಇವಾಗ ಬರ್ತಾವೆ, ಮರಿ ಹಾಕಕ್ಕೆ ಶುರು ಮಾಡಿ RBC ಸೆಪ್ರೇಟ್ ಆಗಿರ್ತಾವೆ, ಗ್ಯಾಮಟೋಸೈಡ್ ಆಗಿರ್ತಾವೆ. ಅದನ್ನ ಮಾಸ್ಕಿಟೋ ತಗೋತೈತಿ. ಮಾಸ್ಕಿಟೋ ತಗೊಂಡು ಏನ್ ಮಾಡ್ತೀವಿ, ಅಲ್ಲಿ ಒಂದು 14 ದಿವಸ ಬೆಳಿತೈತೆ. ಅದಕ್ಕೆ ಉತ್ಪತ್ತಿ ತಗೊಂಡಿರ್ತಾವೆ, ನೀರು ನಿಂತು ನಾವು ಮಾಸ್ಕಿಟೋ ಅದ್ರಾಗ ಬರ್ತದೆ. ಸೊ ಈಚ್ ಸೈಕಲ್ ಮಲೇರಿಯಾ 22 ದಿವಸ, ಮನುಷ್ಯನ ಕಚ್ಚಿ ಜ್ವರ ಬರ್ಬೇಕಾದ್ರೆ 14 ದಿವಸ. ಮತ್ತೆ ಡೆಂಗ್ಯೂದು ಹಂಗೆ ಚಿಕನ್ಗುನ್ಯಾ ನಿನ್ನೆ ಕಚ್ಚಿಟ್ಟಿದ್ದು ವಿದಿನ್ 2 to 3 ಡೇಸ್ ಚಳಿ ಜ್ವರ ಬರ್ತಾವೆ, ಮ್ಯಾಕ್ಸಿಮಮ್ 5 ಡೇಸ್. ಬಟ್ ಈಗ ಇವತ್ತು ನಮ್ಮ ಕಷ್ಟ ಮಲೇರಿಯಾ ಹಂಗೆ ಬರ್ತದೆ. ಸೊ ಇನ್ಸೆಕ್ಟ್ ಬಿಟ್ಟು ಎಲ್ಲಿ ಗಂಟೆ ಬಂದಿಲ್ಲ ಸರ್. ಇವತ್ತು ದಿವಸ ನಾವು ಪ್ರತಿ ವರ್ಷ ಏಪ್ರಿಲ್ 20 ವಿಶ್ವ ಮಲೇರಿಯಾ ದಿನಾಚರಣೆ ಆಚರಿಸ್ತೀವಿ ಸರ್. ಇದರ ಉದ್ದೇಶ ಏನಂದ್ರೆ ನಾವು ನಮ್ಮ ದೇಶದಿಂದ, ನಮ್ಮ ರಾಜ್ಯದಿಂದ, ನಮ್ಮ ಜಿಲ್ಲೆ, ನನ್ನ ಜಿಲ್ಲೆಯಿಂದ ನಾವು ನಿರ್ಮೂಲನೆ ಹಂತದಲ್ಲಿದ್ದೇವೆ ಸರ್. ಸೊ ಕ್ಯಾಟಗರಿ 0, 1, 2, 3 ಅದಾವೆ ನಮ್ಮ ಮಾನ್ಯ ಘನ ಸರ್ಕಾರದಿಂದ. ಈಗ ನಾವು ಕ್ಯಾಟಗರಿ 1 ಇದ್ದೀವಿ ಸರ್. ಇನ್ನೂ ಒಂದು ವರ್ಷದಲ್ಲಿ ನಾವು ಕ್ಯಾಟಗರಿ 0ಗೆ ಬರ್ತೀವಿ ವಿಶ್ವಾಸ ಇದೆ ಸರ್. ನಮ್ಮಲ್ಲಿ ಇಂಡಿಜಿನಸ್ ಈ ವರ್ಷ ಅಂತೂ ಜನವರಿ ಯಾವ ಇಂಡಿಜಿನಸ್ ಕೇಸ್ ಬಂದಿರೋದಿಲ್ಲ ಸರ್. ಸೊ ಇದರಲ್ಲಿ ಬರೀ ನಾವು ಹೆಲ್ತ್ ಡಿಪಾರ್ಟ್ಮೆಂಟ್ ಈಗಾಗಲೇ ಆ್ಯಕ್ಟಿವ್ ಸರ್ವೆಲೆನ್ಸ್, ಪ್ಯಾಸಿವ್ ಸರ್ವೆಲೆನ್ಸ್ ಮಾಡಿದರೂ ಸಹಿತ ಇತರ ಇಲಾಖೆಗಳ ಪಾತ್ರ ಮಹತ್ವ ಇರುತ್ತದೆ ಸರ್. ಒಂದನೇದಂದು ಮಾನ್ಯ ಘನ ಸರ್ಕಾರ ಆದೇಶ ತಾವು ನೋಡಿದ ಪ್ರಕಾರ ಇಲ್ಲಿ ನಗರದಲ್ಲಿ ಮಹಾನಗರ ಪಾಲಿಕೆ ಹಾಗೂ ಪಟ್ಟಣದಲ್ಲಿ ಪಟ್ಟಣ ಪಂಚಾಯತಿ, ಗ್ರಾಮ ಪಂಚಾಯತಿಯವರು ಯಾವುದೇ ಒಂದು ಕೆಲಸ ಬಿಲ್ಡಿಂಗ್ ಆಗಲಿ ಅಥವಾ ಕೆನಲ್ ಡೆವಲಪ್ಮೆಂಟ್ ನೀರು ನಿಲ್ಲದ ಹಾಗೆ ನೋಡಿಕೊಳ್ಳೋದು ಅವರ ಆದ್ಯ ಕರ್ತವ್ಯ ಆಗುತ್ತದೆ. ಹಾಗೂ ಅದರ ಜೊತೆ ಜನ ಸಮುದಾಯದ ಕರ್ತವ್ಯ ಸಹ ಆಗಿರುತ್ತದೆ. ಇದನ್ನು ಸರ್ಕಾರ ಬಾಯ್ಲಾ ಈಗಾಗಲೇ ಮಾಡಿರುತ್ತದೆ. ತಾವು ಏನೇ ಹೊಸ ಬಿಲ್ಡಿಂಗ್ ಕಟ್ಟೋದಾಗಲಿ, ಕೆನಲ್ ವರ್ಕ್ ಆಗಲಿ, ಹೆಲ್ತ್ ಡಿಪಾರ್ಟ್ಮೆಂಟಿಂದ ಆರೋಗ್ಯ ಇಲಾಖೆಯನ್ನು NOC ತೊಗೋಬೇಕಂತ ಕಾಯ್ದೆ ಇರುತ್ತದೆ. ಅದನ್ನು ದಯವಿಟ್ಟು ತಾವು ಅವೇರ್ನೆಸ್ ಮಾಡಿ ಪ್ರತಿಯೊಬ್ಬರು ತಗೊಂಡು ನೀರು ನಿಲ್ಲದಂತೆ ತಮ್ಮ ಮನೆಯ ಸುತ್ತಮುತ್ತ ಹಾಗೂ ಶಾಲೆ ಸುತ್ತಮುತ್ತ, ಹಾಸ್ಟೆಲ್ ಸುತ್ತಮುತ್ತ, ಕಾಲೇಜ್ ಸುತ್ತಮುತ್ತ, ಕಚೇರಿ ಸುತ್ತಮುತ್ತ ನೀರು ನಿಲ್ಲದಂತೆ ನಾವು ಮಾಸ್ಕಿಟೋಜನ್ ಕಂಡೀಷನ್ಸ್ ನಾವು ಇರಲಾರ್ದಂತೆ ನೋಡಿಕೊಂಡು ದಯವಿಟ್ಟು ನಾವು ಈಗ ಪೂರ್ತಿ ನಿರ್ಮೂಲನೆ ಹೊಂದುತ್ತೀವಿ ಅನ್ನೋ ನನ್ನ ಆಶಯವಾಗಿರುತ್ತೆ. ಡಾಕ್ಟರ್ ಸಂಪತ್ ಗುಣಾರಿ ಸರ್, जिला रोगवाहक आश्रित रोग नियंत्रण अधिकारी विजयपुर। और खबरों के लिए देखते रहिए बी न्यूज नेशन। ಯೇಸು ಹೇಳಿದರು, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ವಿಜಯಪುರ ಜಿಲ್ಲಾ ಕ್ರೈಸ್ತ ನಾಯಕರ ಸಂಘ ಅರ್ಪಿಸುವ ಶಾಂತಿ ಮಹೋತ್ಸವ 2019 ದಿನಾಂಕ 26, 27 ಮತ್ತು 28 ಏಪ್ರಿಲ್ 2019 ಪ್ರತಿದಿನ ಸಾಯಂಕಾಲ 5:30ರಿಂದ 8:30ರವರೆಗೆ ಸಂಗೀತ ಮತ್ತು ವಾದ್ಯಗಳೊಂದಿಗೆ ಸ್ತುತಿ ಆರಾಧನೆ ನಡೆಸಲಾಗುವುದು. ಬನ್ನಿರಿ, ಆಲಿಸಿರಿ, ಆನಂದಿಸಿರಿ. ಸ್ಥಳ ದರ್ಬಾರ್ ಹೈಸ್ಕೂಲ್ ಗ್ರೌಂಡ್, ಸ್ಟೇಷನ್ ರೋಡ್, ವಿಜಯಪುರ. ನಿಮಗೆ ಕಷ್ಟ, ಸಂಕಟ, ರೋಗ, ಬಾಧೆ, ಚಿಂತೆ, ದುಃಖ ಇದ್ದರೆ ಈ ಕೂಟಕ್ಕೆ ಕುಟುಂಬ ಹಾಗೂ ಮಿತ್ರರೊಡನೆ ಬನ್ನಿ. ನಿಮಗಾಗಿ ಪ್ರಾರ್ಥಿಸಲಾಗುವುದು. ಯೇಸು ನಿಮಗೆ ಬಿಡುಗಡೆ ಕೊಡುವನು. ಸರ್ವರಿಗೂ ಸ್ವಾಗತ, ಸುಸ್ವಾಗತ. वेंटेज मोटर्स, OPP सैनिक स्कूल, फर्स्ट गेट, तरबीर रोड, विजयपुर. कॉन्टैक्ट नंबर 9731512783 9731512793. ನಮ್ಮಲ್ಲಿ 2 ಥರ ಬ್ರ್ಯಾಂಡ್ಸ್ ಇರುತ್ತೆ. ಒಂದು ವೆಸ್ಪಾ ಅಂತೇಳಿ ಮತ್ತು ಇನ್ನೊಂದು ಎಸ್ಪಿರ್ಲೆ ಅಂತೇಳಿ. ಆ ವೆಸ್ಪಾದಲ್ಲಿ ವೆರೈಟಿ ಬೇರೆ ಬೇರೆ ಮಾಡಲ್ಸ್ ಅದಾವೆ. ಆಮೇಲೆ ಎಸ್ಪಿರ್ಲೆ ಆದದು ಬೇರೆ ಬೇರೆ ಮೊಬೈಲ್ಸ್ ಅದಾವೆ.
ಸೊ ಎಲ್ಲರೂ ರೆಸ್ಪಾ ಅಂದರೆ ತುಂಬ ಭಾಳ ಕಾಸ್ಟ್ಲಿ ಐತೆ ಅಂತ ಅಂದ್ಕೊಂತಾರೆ ಬಟ್ ಅಷ್ಟೇನು ಕಾಸ್ಟ್ಲಿ ಇಲ್ಲ. ಶೋರೂಮ್ ವಿಸಿಟ್ ಮಾಡಿರಿ, ಟೆಸ್ಟ್ ಮಾಡಿರಿ, ನಿಮಗೆ ಗೊತ್ತಾಗುತ್ತೆ ಇದು ಯಾಕೆ ಈ ಗಾಡಿ ಹೆಂಗೈತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಪ್ಲೀಸ್ ಡೂ ವಿಸಿಟ್ ಅವರ್ ಶೋರೂಮ್. ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್ ಸಿಲಾಯಿ ವರ್ಲ್ಡ್ ಮೆನ್ಸ್ ವುಮೆನ್ಸ್ ಕಿಡ್ಸ್ ಸಾರೀಸ್ ಬಂಪರ್ ಆಫರ್ ಬೈ 3 get 3. ವಿಜಯಪುರ ನಗರದಲ್ಲಿ ಬಟ್ಟೆ ಕ್ಷೇತ್ರದ ಹೆಸರುವಾಸಿಯಾದ ಗುರುಕುಲ್ ರಸ್ತೆಯಲ್ಲಿರುವ ಬ್ರಹ್ಮಾಂಡ ಸಿಲಾಯಿ ವರ್ಲ್ಡ್ ಶೋರೂಮ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್ ಬೈ 3 get 3 ಫಾರ್ಮಲ್ ಕ್ಯಾಜುವಲ್ ವಿಂಟರ್ ವೆಸ್ಟರ್ನ್ಸ್ ಬಂಪರ್ ಆಫರ್ ಫ್ಲಾಟ್ ಸೇಲ್ 299 399 499. ಇದು ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್ ಬೈ 1 get 1 ಫ್ರೀ. ಇದು ಆಫರ್ ಸಿಲ್ಕ್ ಸಾರೀಸ್, ಕಾಟನ್ ಸಾರೀಸ್, ಡಿಸೈನ್ ಸಾರೀಸ್ಗಳ ಮೇಲೆ ಬಂಪರ್ ಆಫರ್ ಲಾಭ ಪಡೆಯಿರಿ. ಈ ಆಫರ್ ಸೀಮಿತ ಅವಧಿಗೆ ಮಾತ್ರ. ಹಿಂದೆ ತಮ್ಮ ಕುಟುಂಬದೊಂದಿಗೆ ಬನ್ನಿ. ಸ್ಥಳ ಸಿಲಾಯಿ ವರ್ಲ್ಡ್ ಮೆನ್ಸ್ ವುಮೆನ್ಸ್ ಕಿಡ್ಸ್ ಸಾರೀಸ್ ನಿಯರ್ ಸಿದ್ದೇಶ್ವರ್ ಟೆಂಪಲ್ ಬಿಸೈಡ್ ಕಾರ್ಪೊರೇಷನ್ ಬ್ಯಾಂಕ್ ಗುರುಕುಲ್ ರೋಡ್ ವಿಜಯಪುರ್. ಮೊಬೈಲ್ ನಂಬರ್ 7030170909. न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।